ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್. ಸೊ ಈ ವಾರ ಇವಾಗ ಜಸ್ಟ್ ಕಿಚನ ಪಂಚಾಯತಿ ಎಲ್ಲ ಮುಗ್ದಿದೆ. ನಾನು ಹೇಳಿದ್ದೆ ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅಂತ. ಸೊ ಇವಾಗ ಕಿಚನ ಪಂಚಾಯತಿಲಿ ಏನೇನಾಯಿತು ಏನು ಅಂತ ನೋಡೋಣ. ಸೊ ಆ್ಯಕ್ಚುಲಿ ಫಸ್ಟು ಇಶಾನಿ ಅವ್ರಿಗೆ, ಸ್ನೇಹಿತ ಅವ್ರಿಗೆ ಮತ್ತು ರಕ್ಷಕ್ ಅವ್ರಿಗೆ ಕಿಚ ಸರ್ ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಹೇಗೆ ತೊಗೋತಾರೆ ಏನು ಅಂತ ಐಡಿಯಾ ಇಲ್ಲ, ಯಾಕಂದರೆ ಅವ್ರು 3 ಜನನು ಇವಾಗ ಬಿಗ್ ಬಾಸ್ ಮನೇಲಿ ಇಲ್ಲ. ಬಟ್ ಸ್ಟಿಲ್ ಸುದೀಪ್ ಸರ್ ಬಿಟ್ಟಿಲ್ಲ ಆ ಟಾಪಿಕ್ನ. ಟಿ ವಿಯಿಂದಲೇ ಅವ್ರು ನೋಡಲಿ ಅಂತ ಅಲ್ಲೇ ಕೂತ್ಕೊಂಡು ಎಲ್ಲರಿಗೂ ಹೇಳ್ತಿದ್ದಾರೆ. ಮತ್ತು ಪ್ರತಾಪ್ ಅವ್ರಿಗೆ ಇಶಾನಿ ಅವ್ರು ಹೇಳಿದ್ದು ನಿಜವಾಗ್ಲೂ ತಪ್ಪೇ ಇತ್ತು, ಅದ್ರ ಬಗ್ಗೆ ಮಾತಾಡಿದ್ದಾರೆ. ಮತ್ತು ಸ್ನೇಹಿತವರು ಏನು ನಮ್ರತವ್ರ ಹತ್ರ ಹೇಳಿರ್ತಾರೆ, ನಾನು ನಿಮಗೋಸ್ಕರ ಫೈಟ್ ಮಾಡ್ತೀನಿ ಹೊರಗಡೆ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಮಾತಾಡಿದ್ದಾರೆ. ಮತ್ತು ಮೋಸ್ಟ್ಲಿ ಸ್ನೇಹಿತವರು ಏನು ನಮ್ರತ ಅವ್ರನ್ನ ಅನ್ಫಾಲೋ ಮಾಡಿದರೆ ಆ ವಿಷಯನೂ ಹೇಳಿರೋಂಥ ಚಾನ್ಸಸ್ ತುಂಬಾ ಇದೆ. ಮತ್ತು ರಕ್ಷಕ್ ಅವ್ರಿಗೂ ಕೂಡ ಅಷ್ಟೇ ಸುದೀಪ್ ಸರ್ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಅವ್ರ ಅಪ್ಪನ ಬಗ್ಗೆ ಕೂಡ ಹೇಳಿದ್ದಾರೆ. ಅವ್ರ ಅಪ್ಪ ಉಳಿಸ್ಕೊಂಬಂದಿರೋ ಹೆಸರನ್ನ ಉಳಿಸ್ಕೊಂಡು ಹೋಗು, ಹೆಸರು ಹಾಳು ಮಾಡಬೇಡ ಅಂತೆಲ್ಲ ಮಾತಾಡಿದ್ದಾರೆ. ಸ್ವಲ್ಪ ಗರಪಾಗಿ ಮಾತಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ನೋಡೋಣ ಏನೇನಿದೆ ಅಂತ. ಮತ್ತು ಈ ವಾರದ ಕಿಚನ ಚಪ್ಪಾಳೆ ಸೊ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಇತ್ತು ಇದು. ಯಾಕಂದರೆ ಇವಾಗ ಕೊಡುವಂಥ ಕಿಚನ ಚಪ್ಪಾಳೆ ಇಡೀ ಹೋಲ್ ಸೀಸನ್ಗೆ ಕೊಡ್ತಾರೆ. ಅಂದರೆ ಇವಾಗ ಏನು ಉತ್ತಮ ಕೊಟ್ಟರು ಇಡೀ 15 ವಾರ ಜರ್ನಿಗೆ ಉತ್ತಮ ಯಾರು ಅಂತ ಇತ್ತು, ಆ ಥರನೇ ಇವಾಗ ಕಿಚನ ಚಪ್ಪಾಳೆ ಕೂಡ ಅಷ್ಟೇ. ಇಡೀ ಒಂದು ಸೀಸನ್ಗೆ ತುಂಬಾ ಚೆನ್ನಾಗಿ ಆಟ ಆಡಿ ಕಿಚನ ಚಪ್ಪಾಳೆ ಯಾರು ಪಡ್ಕೊತಾರೆ ಅಂತ. ಸೊ ಇಬ್ಬರ ಮಧ್ಯಕ್ಕೆ ತುಂಬ ಪೈಪೋಟಿ ಇತ್ತು, ಅದು ಸಂಗೀತ ಅವರು ಮತ್ತು ವಿನಯ್ ಅವರು. ಸೊ ಕಿಚನ ಚಪ್ಪಾಳೆ ಈ ವಾರದ ಕಿಚನ ಚಪ್ಪಾಳೆ ಸಂಗೀತ ಮತ್ತು ವಿನಯ್ ಇಬ್ಬರಿಗೂ ಹೋಗಿದೆ ಅಂತ ಹೇಳ್ಬೋದು. ಹೌದು, ಇಬ್ಬರು ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಇಬ್ಬರು ಕೊಟ್ಟಿರೋದು ಕಿಚನ ಚಪ್ಪಾಳೆನ. ಏನಕ್ಕೆ ಅಂತಂದರೆ ನಾವು ಸ್ಟಾರ್ಟಿಂಗಿಂದನೂ ನೋಡ್ಕೊಂಬಂದಿದ್ರೆ ನಮ್ಗೆ ಗೊತ್ತಿರುತ್ತೆ ಇಬ್ಬರೂ ಅಷ್ಟೇ ಬಿಗ್ ಬಾಸ್ನ ಹೇಗೆ ರೂಲ್ ಮಾಡಿದ್ದಾರೆ ಈ ಸತಿ ಅಂತಂದರೆ TRP ಮೇನ್ ಆಗಿ ಕಾರಣವೇ ಇವರಿಬ್ಬರು ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಜಗಳ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋವಾಗಿಲ್ಲ. ಬಟ್ ಆ ಜಗಳಗಳಿಂದ TRP ಎಂದು ಜಾಸ್ತಿ ಬಂತು ಇವರಿಗೆ. ಮತ್ತು ಇವಾಗೂ ಅಷ್ಟೇ ಏನು ಹಿಂದಿನ ವಾರಗಳಿಂದ ನೋಡ್ಕೊಂಬಂದಿದ್ದೀವಿ, ಇಬ್ಬರಲ್ಲೂ ತುಂಬಾ ಚೇಂಜಸ್ ಇದೆ. ತುಂಬಾ ಪಾಸಿಟಿವ್ ಅಲ್ಲಿ ಚೇಂಜ್ ಆಗಿದ್ದಾರೆ. ಏನೇ ಜಗಳ ಆಡಿದ್ರು ಮತ್ತೆ ಕೂತ್ಕೊಂಡು ಅದನ್ನ ಸಾಲ್ವ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಮೂವ್ ಆನ್ ಮಾಡ್ಕೊಂಡು ಹೋಗೋಂಥದ್ದು ಇಬ್ಬರು ಕಲ್ತಿದ್ದಾರೆ. ತುಂಬಾ ಪೇಷನ್ಸ್ ಕಲ್ತಿದ್ದಾರೆ ಮೇನ್ಲಿ ಅಂತ ಹೇಳಬೇಕು. ಯಾಕಂದರೆ ಇತ್ತೀಚೆಗಂತೂ ಎಷ್ಟೊಂದು ವಿಷಯಗಳು ಬರ್ತಿದ್ರು ಅದನ್ನ ಇಗ್ನೋರ್ ಮಾಡಿ ಬಿಟ್ಬಿಡ್ತಿದ್ರು. ಸ್ಟಾರ್ಟಿಂಗಲ್ಲಿ ಆ ಥರ ಮಾಡ್ತಿರಲಿಲ್ಲ, ಅವರು ಚಿಕ್ಕ ಚಿಕ್ಕ ವಿಷಯಕ್ಕೂ ಹಿಡಿತಿದ್ರು. ಬಟ್ ಇವಾಗ ತುಂಬಾ ಒಂದು ವೆಲ್ ಮೆಚ್ಯೂರ್ಡ್ ಆಗಿ ಅವರ ಗೇಮ್ನ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ನನಗನ್ನಿಸ್ತು. ಸೊ ನನಗಂತೂ ತುಂಬಾ ಖುಷಿ ಆಯಿತು ಇವರಿಬ್ಬರಿಗೆ ಕಿಚನ ಚಪ್ಪಾಳೆ ಸಿಕ್ಕಿದ್ದು. ಯಾಕಂದರೆ ತುಂಬಾ ವೆಲ್ ಡಿಸರ್ವ್ಡ್ ಇದ್ದರು ಮತ್ತು ಒಂದು ಸತಿನೂ ಸಿಕ್ಕಿರಲಿಲ್ಲ. ಸೊ ಇಡೀ ಜರ್ನಿಗೆ ಸಿಕ್ಕಿದ್ದು ಖಂಡಿತವಾಗ್ಲೂ ವೆಲ್ ಡಿಸರ್ವ್ಡ್ ಅಂತ ನಂಗೆ ಅನ್ಸುತ್ತೆ. ಯಾಕಂದರೆ ಟಾಸ್ಕಲ್ಲೂ ಇದ್ದರು, ಮನೆಯಲ್ಲೂ ಇದ್ದರು, ಇನ್ವಾಲ್ವ್ಮೆಂಟು ಇತ್ತು ಮತ್ತು TRP ಕೂಡ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ. ಸೊ ಒಂದು ಬಿಗ್ ಬಾಸ್ ಈ ಲೆವೆಲ್ಗೆ ಹಿಟ್ ಆಗೋಕ್ಕೆ ಇವರಿಬ್ಬರು ಮೇನ್ ಅಂತ ಅಂದರೆ ತಪ್ಪೇ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಸೊ ನಿಮಗೆಲ್ಲರಿಗೂ ಯಾರಿಗೆಲ್ಲ ಖುಷಿ ಆಯಿತು ಇವರಿಬ್ಬರಿಗೆ ಸಿಕ್ಕಿದ್ದು ಅಂತ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನಿಮಗೆ ಯಾರಿಗೆ ಬೇರೆಯವ್ರಿಗೆ ಸಿಗಬೇಕಿತ್ತು ಅಂತ ಕೂಡ ಹೇಳಿ. ಸೊ ಬಿಗ್ ಬಾಸ್ನ ಎಲ್ಲ ಲೈವ್ ಅಪ್ಡೇಟ್ಸ್ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಹಾಗೆ ಇವತ್ತು ಶನಿವಾರದ ಎಪಿಸೋಡಲ್ಲಿ ಯಾರೂ ಕೂಡ ಸೇವ್ ಆಗಿಲ್ಲ. ಸೊ ನಾಳೆ ಸೇವ್ ಆಗ್ತಾರೆ. ಏನಕ್ಕೆ ಅಂತಂದರೆ ಮಧ್ಯಾಹ್ನ 2 ಗಂಟೆ ತನಕ ವೋಟಿಂಗ್ ಪೋಲ್ಸ್ ಆನಲ್ಲೇ ಇತ್ತು. ಸೊ ಎಪಿಸೋಡೆಲ್ಲ ಆಲ್ಮೋಸ್ಟ್ 1:30 2 o'clockಗೆಲ್ಲ ಮುಗಿದೋಗುತ್ತೆ. ಸೊ ಇನ್ನು ವೋಟ್ ಎಲ್ಲ ಕೌಂಟ್ ಆಗಿರಲ್ಲ. ಸೊ ಆ ಕಾರಣದಿಂದ ಸಾಟರ್ಡೆ ಎಪಿಸೋಡಲ್ಲಿ ಯಾರೂ ಸೇವ್ ಆಗಿಲ್ಲ, ಸಂಡೇ ಎಪಿಸೋಡಲ್ಲಿ ಸೇವ್ ಆಗ್ತಾರೆ. ಮತ್ತು ಎಲಿಮಿನೇಟ್ ಎಲ್ಲ ಯಾರು ಆಗ್ತಾರೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾರೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.